नमः शिवाय ओम नमः शिवाय विश्वेशलिंग संभूतम विश्वविद्या विबोधकम विश्वं वंदे जगवंद्यम विश्वराध्यां जगद्गुरुः त्रैलोक्य संपदालैक्य समुल्लेखन विद्ये सच्चिदानंद रूपाय शिवाय ब्रह्मणे नमः।
ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಜಿಯಾತು ಶ್ರೀ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ. ಪ್ರಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಏನು ಮಂದಿರದಲ್ಲಿ ಸ್ಮರಣೆ ಮಾಡ್ಕೊಂತ ಬಸವಾದಿ ಶಿವಶರಣರಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಯಾವ ಪರಮ ನಿರಂಜನ ಉರಿ ಉಂಡ ಕರ್ಪೂರದಂತೆ ಬಾಳಿ ಬೆಳಗಿದ ಶಿವಯೋಗಿ ಮಹಾತ್ಮ ಆತ್ಮಾನಂದಗಿರಿ ಮಹಾರಾಜರ ಕರ್ತೃಗದ್ದಿಗೆಗೆ ಹಣೆಮಣಿದು ಯಾವ ಈ ಕಾರ್ಯಕ್ರಮ ಶೋಭಾಯಮಾನವಾಗಲಿ ಸುಂದರಮಯವಾಗಲಿ ಅಂತೇಳಿ ವಿಚಾರವನ್ನು ಇಟ್ಟುಕೊಂಡು ಜಾತ್ರೆಯನ್ನ ಜನ ಕೂಡಿಸಿ ಜಾತ್ರೆ ಮಾಡೋದು ಬೇಡ, ಮಹಾತ್ಮರನ್ನ ಕೂಡಿಸಿ ಮತಿಮಂಥನವನ್ನ ಮಾಡಿ ಮಾನವ ಜನ್ಮದ ಸಾರ್ಥಕತೆ ತತ್ವವನ್ನು ತಿಳಿಲಿಕ್ಕಾಗಿ ವಿಚಾರ ಮಾಡಿ ನಮ್ಮನ್ನ ಇಲ್ಲಿ ಅಲ್ಲಿಂದ ಇಲ್ಲಿ ಮಠ ಕರೆಯಿಸಿರ್ತಕ್ಕಂಥ ಗ್ರಾಮದ ಹಿರಿಯರಲ್ಲಿ ಅಧ್ಯಾತ್ಮ ಆಸಕ್ತಿ ಆ ಭಾವವನ್ನು ತುಂಬಿ ಇವತ್ತಿನ ದಿವಸ ಬೆಳಗಾವಿಯಿಂದ ಇಲ್ಲಿವರೆಗೆ ನಮ್ಮನ್ನು ಕರೆಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಗ್ರಾಮದ ಎಲ್ಲ ಹಿರಿಯರಲ್ಲಿಯೂ ಇವರೆಲ್ಲರಿಗೂ ಮಾರ್ಗದರ್ಶಕರು, ಯಾವ ಕೌಠಾದ ವೈಷ್ಣೋದೇವಿ ಮಹಾಪೀಠದ ಸಂಸ್ಥಾಪಕರಾಗಿರ್ತಕ್ಕಂಥ ಪೂಜ್ಯ ಅಮೃತಪ್ಪ ದೇವಿ ಮುತ್ಯ ಅವರಲ್ಲಿಯೂ ಅಭಿವಂದಿಸುತ್ತ ಕಾರ್ಯಕ್ರಮದ ಆಯೋಜನೆಯನ್ನು ಸುಂದರವಾಗಿ ಇಲ್ಲಿಯವರೆಗೆ ನಡೆಸಿಕೊಂಡು ಬಂದಿರತಕ್ಕಂಥ ಕಾರ್ಯಕ್ರಮದ ಆಯೋಜಕರಲ್ಲಿಯೂ ಭಜನಾಕಾರರಲ್ಲಿಯೂ ಸಂಗೀತಕಾರರಲ್ಲಿಯೂ ತಾಯಂದಿರು ಮುದ್ದು ಮಕ್ಕಳು ಸಮಸ್ತ ಶರಣ ಹಾಗೂ ಶರಣೆಯರೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಇವತ್ತು ಕೊನೆಯ ಜಾತ್ರಾ ಮಹೋತ್ಸವದ ಮಂಗಲ ಈ ಕಾರ್ಯಕ್ರಮದ ಪ್ರವಚನದ ಮಹಾಮಂಗಲ ದಿವಸ. ಹೆಚ್ಚು ಮಾತನಾಡಲಾರ್ದನೆ ಒಂದೆರಡು ಮಾತಿನಲ್ಲಿ ಮುಗಿಸ್ಬೇಕಾದ್ರೆ ಈ ಪಾಠ ಪ್ರವಚನಗಳು ಇಲ್ದ ಇದ್ರ ಏನಾಗ್ತದೆ? ಈ ಪಾಠ ಪ್ರವಚನ ಪುರಾಣ ಪುಣ್ಯಕಥೆಗಳನ್ನ ನಮ್ಮ ಕಿವಿಗೆ ನಾವು ಕೇಳಿಸ್ಕೊಳ್ಳಿಲ್ಲ ಅಂದ್ರ ಏನಾಕತಿ? ಇದನ್ನ ನಾವು ನೀವು ಹೇಳೋದಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನವರಕ್ಕಿಂತಲೂ ಪೂರ್ವದಲ್ಲಿ 60 ಮಂದಿ 3 ಪುರಾತನರು ಅಂತ ಬರ್ತಾರೆ. ಅದರಲ್ಲಿ ಜೇಡರ ದಾಸಿಮಯ್ಯನವರು ತಮ್ಮ ವಚನದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅವರು ಖಡಗಿಲಿಲ್ಲದ ಬಂಡಿ ಹೊಡಗೆಡುವುದು ಮಾಂಬುದೇ, ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದು ಮಾಂಬುದೇ, ಕಡಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿಗಡವೆ ಕಡಗಿಲು ಕಾಣ ರಾಮನಾಥ.
ಕಡಗಿಲಿಲ್ಲದ ಬಂಡಿ ಹೊಡಗೆಡುವುದು ಮಾಂಬುದೆ. ₹1,00,000 ಕಿಮ್ಮತ್ತಿನ ಎತ್ತಿನ ಚಕಡಿ ಮಾಡಿಸೇವಿ. ಆ ಚಕಡಿ ಎಳೆಯಾಕ ₹1,50,000 ಎತ್ತು ತಗೊಂಡು ಬಂದವಿ. ಅದ್ರ ತುಂಬ ಹೊಲದಾಗಿನ ಕಾಳು ಧನ ಧಾನ್ಯಾದಿಗಳನ್ನೆಲ್ಲ ಫುಲ್ಲು ತುಂಬೇವಿ. ಊರಾಗ 1ನೇ ನಂಬರ್ ಸಾವುಕಾರ ಶ್ರೀಮಂತ ಅಂತ ಒಂದು ಎತ್ತಿನ ಚಕಡಿಯನ್ನ ಹೊಲದಾಗಿಂದ ಮನೆಗೆ ಹೊಡ್ಕೊಂಡು ಬರಾಕತ್ಯಾನ. ಹೊಲದಾಗಿಂದ ಮನೆಗೆ ಹೊಡ್ಕೊಂಡು ಬರಾಕತ್ಯಾನ ಅಂದ್ರ ಬರ್ತಾನ ಬಿಡ್ರಿ ಅಪ್ಪವ್ರೆ, ಅವನದೇನು ಕತೆ ಹೇಳ್ತೀರಿ? ಅವನ ಕತೆ ಹೇಳಾಕತ್ತಿಲ್ಲ. ಇಷ್ಟು ಅಮೂಲ್ಯವಾಗಿರ್ತಕ್ಕಂಥ ಎತ್ತು ಚಕಡಿ ಒಳಗ ಕಾಳಿನ ಚೀಲಗಳು, ದೊಡ್ಡ ಶ್ರೀಮಂತ ಮನುಷ್ಯ ಹೊಲದಾಗಿಂದ ಮನೆಗೆ ಬರಾಕತ್ತಾನ. ಆದ್ರ ಒಂದೇ ಒಂದನ್ನು ಮರ್ತಾನ. ₹1,00,000 ಕಿಮ್ಮತ್ತಿನ ಎತ್ತು ಚಕಡಿಗಳು ಇದ್ರು ಸಹಿತ ಬರೇ ₹100 ಕಿಮ್ಮತ್ತಿನಂತ ಆ ಕಡೆ ಈ ಕಡೆ ಚಕಡಿ ಎತ್ತಿನ ಚಕಡಿ ಕೀಲನ ಹಾಕಿಲ್ಲ. ನಾವು ಕೀಲ ಹಾಕದ ಗಾಡಿ ಹೊಲದಾಗಿಂದ ಮನೆಯಾಗ ಬರಾಕ್ ಸಾಧ್ಯ ಐತನು? ಮನಿ ಮಠ ಊರಿಗೆ ಬರಾಕ್ ಸಾಧ್ಯ ಐತನು? ಕೀಲ ಇಲ್ಲದ ಎತ್ತಿನ ಚಕಡಿ ಹಂಗ ಹೊಲದಾಗಿಂದ ಮನೆಗೆ ಬರಂಗಿಲ್ಲ, ಅದು ನಡಕ ಹಾಳಾಗಿ ಹೋಯ್ತಲ್ಲ. ನಡಕ ಬಿದ್ದು ಹೆಂಗ ಹೋಯ್ತಲ್ಲ. ಇದೇ ಪ್ರಕಾರವಾಗಿ ಮಾನವ ಜೀವನ ಇದು ಒಂದು ಜನ್ಮ ಅಂತಕ್ಕಂಥದ್ದು. ಯಾವನಿಗೆ 6 ಶಾಸ್ತ್ರ, 18 ಪುರಾಣ, 4 ವೇದಗಳು, 24 ಉಪನಿಷತ್ತುಗಳು ಜ್ಞಾನ, ಹರನ ಪೂಜೆ ಯಾವ ಮಾಡಾಲೋ, ಗುರು ಸೇವಾ ಯಾವ ಮಾಡಾಲೋ, ಅಂಥವನ ಜೀವನ ಕೀಲು ಇಲ್ಲದಾಗಿನ ಚಕಡಿ ಗಾಡಿ ಹೆಂಗ ನಡದಾರ ಹಾಳಾಗಿ ಹೋತಲ್ಲ, ಇದೇ ಪ್ರಕಾರ ನಮ್ಮ ಜೀವನನು ಸಹಿತ ಹಾಳಾಗಿ ಹೋಗ್ತತಿ. ಇದು ಹಾಳಾಗಿ ಹೋಗಬಾರ್ದು ಅಂದ್ರ ಏನ್ ಮಾಡಬೇಕು? ಬಂಡಿ ಬೀಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಕೀಲ ಹಾಕಬೇಕು. ಮತ್ ಇದಕ್ಕೆ ಎಲ್ಲಿಂದ ತರ್ಬೇಕ್ರಿ ಕೀಲಾನ? ಇದಕ್ಕೆ ಯಾವ್ದು ಕೀಲ ಹಾಕಬೇಕು ಅಂದ್ರ ಮಾನವರಿಗೆ, ಮಾನವ ಜನ್ಮಕ್ಕ ಹುಟ್ಟಿ ಹುಟ್ಟಿ ಸಾಯುವುದು ಯಾಕೋ? ಇಷ್ಟು ಕಷ್ಟ ಯವನಿಗೆ ಬೇಕು? ಒಟ್ಟಿಗೊಮ್ಮೆ ಶರೀರವು ನರಕೋ, ಸ್ಪಷ್ಟ ನಾನು ಬರುತ್ತೇನೆ ಕರಕೋ. ಹೆಣ್ಣು ಹಣ್ಣು ಮಣ್ಣು ಸುಳ್ಳು, ಒಟ್ಟಿಗೊಮ್ಮೆ ಬಾಳೆವು ಜೋಳು. ಮರತು ಇದಕ್ಕೂ ಆಗೇನಿ ಮರಳು, ಗುರುತು ಹಿಡಿದು ಗುರುವೇ ಮರಳು. ಇದಕ್ಕ ಕೀಲ ಏನ್ ಹಾಕ್ಬೇಕು? ಯಾವ ಕೀಲ ಹಾಕ್ಬೇಕು? ಮೃಡ ಶರಣರ ನುಡಿಗಡನವೇ ಕಡಗೀರು ಕಾಣ ರಾಮನಾಥ. ಯಾರು ಶಿವಾಚಾರ್ಯ ಸಂಪನ್ನರು, ಶಿವಜ್ಞಾನಿಗಳು, ಶಿವಯೋಗಿಗಳು, ಮಹಾತ್ಮರು ಏನು ಗುರುಗಳು ಉಪದೇಶವನ್ನ ಹೇಳ್ತಾರಲ್ಲ, ಆ ಉಪದೇಶ ಅಂತಕ್ಕಂಥ ಕೀಲವನ್ನ ಈ ದೇಹ, ಮನಸ್ಸು, ಇಂದ್ರಿಯ ಅಂತಕ್ಕಂಥ ಈ ಬಂಡಿಗೆ ಜಡಿಸ್ಕೋಬೇಕು. ನಾವು ಜಡ್ಕೋಬೇಕು. ನಾವು ಅಂದ್ರ ಜೀವನ ಮುಕ್ತ ಆಗ್ತದೆ. ಇಲ್ದ ಇದ್ರ ಜೀವನ ಮುಕ್ತಿ ಆಗೋದಿಲ್ಲ. ಎಲ್ಲ ನಮ್ಮಲ್ಲಿ ಮಠ ಮಂದಿರಕ್ಕೆ ಬರುವಂತವ್ರು ಕೂಲಿ ಕಾರ್ಮಿಕರು ಯಾರೂ ಬರಲ್ಲ. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಎಲ್ಲ ಮಾತಿಲೆ ಚಲೋ ಇದ್ದಾರ ಬರ್ತಾರ. ಅವ್ರು ಬಂದವ್ರು ನಮ್ಮ ಅಂತ ಹೇಳೋದು ಒಂದು ಪ್ರಶ್ನೆ. ಅವರು ಏನು ನಮಗೇನೂ ಕಡಿಮೆ ಮಾಡಿಲ್ಲ ದೇವ್ರ ಅಪ್ಪೋರೇ, ಆದ್ರ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ.
ಈ ನೆಮ್ಮದಿ ಅಂತಕ್ಕಂಥದ್ದನ್ನು ಯಾವ ದುಕಾನದಾಗ ತರೋಣಪ್ಪ? इस दुनिया में सब कुछ मिलेगा, सत्संग मिलने के लिए बहुत मुश्किल है. ಎಲ್ಲಾನ ಖರೀದಿ ಮಾಡಬಹುದು, ಆದ್ರ ಆಧ್ಯಾತ್ಮ ಜ್ಞಾನವನ್ನ ಆತ್ಮ ಜ್ಞಾನವನ್ನ ಕೇಳಬೇಕಾದ್ರ ಆತ್ಮಗಿರಿ ಮಹಾರಾಜರ ಮಠಕ್ಕೆ ಬಂದ್ರೆ ಮಾತ್ರ ಸಾಧ್ಯ ಐತಿ ಅಂತಕ್ಕಂಥ ಮಾತು. ಬೇರೆ ಕಡೆ ಹುಡುಕಾಡಿದ್ರೆ ಸಿಗೋದಿಲ್ಲ. ಕಾಮಣ್ಣನ ಬೂದಿ ಅಲ್ಲ ಇದು ಸಿಗಾಕ. ಇದು ಸಿಗಬೇಕಾದ್ರ ಏನಪ್ಪ ಇದರಿಂದ ಲಾಭ ಅಂದ್ರ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸಂಪ್ರಾಪ್ತೆ ಸಂಗೀತೆ ಕಾಲೆ ನೈ ನೈ ರಕ್ಷತೆ ರುಪುರಂ ಕರೋಡೆ. ಸಾಂಬಜಿ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಗೋವಿಂದನನ್ನ ಭಜಿಸು, ಪರಮಾತ್ಮನನ್ನ ಧ್ಯಾನ ಮಾಡು. ಇದು FD ಇಟ್ಟಂಗ, ಇನ್ಸೂರೆನ್ಸ್ ಮಾಡಿಸ್ದಂಗ, ಲೈಫ್ ಇನ್ಸೂರೆನ್ಸ್ ಮಾಡಿಸ್ದಂಗ. ಗಾಡಿ ಎಲ್ಲಾರ ಮುರಿದ್ರ ಖರಾಬ್ ಆದ್ರ ಆಕ್ಸಿಡೆಂಟ್ ಆದ್ರ ಗಾಡಿಗೆ ಇನ್ಸೂರೆನ್ಸ್ ಮಾಡಿದ್ರೆ ಹೆಂಗ ರೊಕ್ಕ ಬರ್ತಾವಲ್ಲ, ಹಂಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ 70 ಕೋಟಿ ಮಂತ್ರದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಮಹಾಮಂತ್ರ ಓಂ ನಮಃ ಶಿವಾಯ. ಇದನ್ನ ನೀವು ದಿನಕ್ಕೆ ಒಂದು 11 ಸರಿಯಾರ ಜಪ ಮಾಡಬೇಕು. 11 ಸರಿಯಾರ ಜಪ ಮಾಡ್ಬೇಕು. ಇದು ಮುಂದ ನಿಮ್ಮ ಜೀವನದ ಕೊನೆ ಕಾಲದಲ್ಲಿ ಇದು ಕೈ ಹಿಡಿತೈತಿ. ಜೀವನಕ್ಕೆ ಆಸರ ಆಕತಿ, ಆನಂದ ಆಕತಿ. ಇವತ್ತು ನಾವೆಲ್ಲ ಸಾಧು ಸಂತರ ಏನನ್ನ ನಂಬೇವಿ, ಯಾರನ್ನ ನಂಬೇವಿ? ಆ ಓಂ ನಮಃ ಶಿವ ಅಂತಕ್ಕಂಥ ಪಂಚಾಕ್ಷರಿ ಮಹಾಮಂತ್ರವನ್ನ ನಂಬಿದೇವಿ ನಾವು. ಅಪ್ಪರೇ ನಮಗೆ ಟೈಮ್ ಇಲ್ರಿ, ಸಮಯ ಇಲ್ರಿ, ಫಲ ಮನಿ ಗಂಡ ಹೆಂಡತಿ ಮಕ್ಕಳ ಉದ್ಯೋಗ ಇದ್ರಾಗ ಜೀವನ ಕಳಿತೇವಿ. ಮತ್ತ ಓಂ ನಮಃ ಶಿವ ಅನ್ಲಿಲ್ಲ ಅಂದ್ರೆ ನಮ್ಗೇನು ಮುಕ್ತಿ ಇಲ್ಲನ್ರಿ ಅಂದ್ರ, ನಿಮಗೆ ಅನ್ನಕ್ಕೆ ಆಗ್ಲಿಲ್ಲ ಅಂದ್ರೆ ಅನ್ನವ್ರ ಅಂತ ಬಂದು ಕುಂದ್ರಿ. ಸೋಮವಾರಕ್ಕೊಮ್ಮೆ, ಅಮಾವಾಸ್ಯೆಗೊಮ್ಮೆ, ಚತುರ್ದಶಿಗೊಮ್ಮೆ ಆ ಭಜನೆದವ್ರು ತಾವ ಅಂತಾರ. ಸುಮ್ಮನೆ ಅಂಧದರಾಟ ಕೇಳ್ರಿ, ಅಂಧದರಾಟ ಕೇಳ್ರಿ. ಭಗವಂತ ಬೂದಿ ಕೊಟ್ಟಾನ ಭಸ್ಮ, ಹಣಿ ಮ್ಯಾಗಟ ಹಚ್ಕೋರ್ರಿ. ಏನು 3 ಜನ್ಮದ ಪಾಪ ಕರ್ಮಾದಿಗಳೆಲ್ಲ ಕಳೆದು ಪುಣ್ಯ ಬರ್ತದೆ. ಭಸ್ಮ ಹಚ್ಕೋರಿ. ಇಲ್ರಿ ಅಪ್ಪರ ನಮ್ಗೆ ಹಚ್ಕೊಳಕ್ ಬರಂಗಿಲ್ರಿ. ಹಚ್ಕೊಳಕ್ ಬರಂಗಿಲ್ಲ ಅಂದ್ರೆ ಹಚ್ಕೊಂಡ್ರ ಮುಖಾರ ನೋಡ್ರಿ. ಆ ಟಿಕ್ಕಳಿ ತೆಗೆದು ಹೋಗಿರಿ, ಅವನ್ನ ಕುಂಕುಮ ಹಚ್ಕೋರಿ. ಕುಂಕುಮ ಡೇಂಜರ್ ಲೈಟ್ ಇದ್ದಂಗ. ಹಣಿ ಮ್ಯಾಗಿನ ಹೆಣ್ಮಕ್ಳಿಗೆ ಕುಂಕುಮ ಅಂದ್ರ ಡೇಂಜರ್ ಲೈಟ್ ಇದ್ದಂಗ. ಹಣಿ ಮ್ಯಾಗ ಕುಂಕುಮ ಇತ್ತಂದ್ರ ಈ ಹುಚ್ಚುಚ್ಚು ನೋಡವ್ರ, ಹುಚ್ಚುಚ್ಚು ಮಾಡವ್ರ ಸ್ವಲ್ಪ ಅಂಜಿಕೆ ಬರ್ತಿತ್ತು ಅವ್ರಿಗೆ. ಡೇಂಜರ್ ಲೈಟ್ ಅಂದ್ರ ಇದ್ರ ಹಿಂದ ಒಬ್ಬ ಅದಾನ ಮನುಷ್ಯ ಅಂದಂಗ. ಪರಮ ಪತಿವ್ರತೆಯರಿಗೆ ಹೆಣ್ಮಕ್ಳಿಗೆ ಭೂಷಣ ಬೆಳ್ಳಿ ಬಂಗಾರ ಹಾಕೋಬೇಡ್ರಿ ಅಂತ ಅಲ್ಲ, ಆವು ಭೂಷಣ ಅಲ್ಲದನ. ಗಗನಕ್ಕ ಚಂದ್ರ ಹೆಂಗ ಭೂಷಣ, ನೀರಿಗೆ ನೈದಿಲೆ ಹೆಂಗ ಭೂಷಣ, ಶರಣರ ನೊಸಲಿಗೆ ವಿಭೂತಿ ಹೆಂಗ ಭೂಷಣ, ಹಂಗ ನಿಮ್ಮಂತ
ಏನಪ್ಪ ಅಂದ್ರ ಹೆಣ್ಣು ಮಕ್ಕಳಿಗೆ ಕುಂಕುಮವೇ ಭೂಷಣ. ಆದ್ದರಿಂದ ಇವತ್ತಿಗೂ ಸಹಿತ ಇಂಥ ಟಿಕಳಿ ಇವುದಾಗನು ಆ ಲಗ್ನ ಪತ್ರಿಕೆ ಒಳಗೆ ಏನ್ ಹಾಕಿರ್ತಾರ, ಕುಂಕುಮ ಸೌಭಾಗ್ಯವತಿ ಭವ. ಹೌದಲ್ಲ? ಈಗ ಮುಂದೆ ಇವ್ರ ಕಾಲ ಬರ್ತೈತಿ ಟಿಕ್ಕಳಿ ಸೌಭಾಗ್ಯವತಿ ಭವ. ಆ ಟಿಕ್ಕಳಿನ ಹಿಂಗ್ ಕೀಳೋದು ಹಚ್ಚೋದು ಒಬ್ಬ ಬಾತ್ರೂಮ್ನ್ಯಾಗ ನೋಡ್ಬೇಕು ಎಷ್ಟು ಡೇಂಜರ್ ಲೈಟ್ ಬಕ್ ಅಂತ ಒಳಗ ಬಾಲ್ ತೆಗೊಳಕ. ಅವತ್ತಿನ ಕಾಲದ ಹೆಣ್ಮಗಳು ತಲೆ ಮ್ಯಾಗ ಸೆರಗ್ ಹೊತ್ಕೊಂಡು ಹಣೆ ಮ್ಯಾಗ ಕುಂಕುಮ ಇಟ್ಕೊಂಡು ಬಂದ್ಲ ಅಂದ್ರೆ ಇಟ್ಗಿ ಭೀಮಮ್ಮ ಕಂಡಂಗ ಆಗ್ತದ. ಇಷ್ಟೊಂದು ಶಕ್ತಿ ಇತ್ತ ಅದಕ್ಕೆ, ತಿಳಿತಿಲ್ಲ? ಇಷ್ಟೊಂದು ಶಕ್ತಿ ಇತ್ತ ಅದಕ್ಕ. ನಿಮಗ ಆಯುಷ್ಯ ಆರೋಗ್ಯ ಎಲ್ಲದನ್ನು ಕೊಡ್ತಕ್ಕಂಥದ್ದು ಕುಂಕುಮ. ಆದ್ದರಿಂದ ನೀವೆಲ್ಲರೂ ಸಹಿತ ಹೆಣ್ಮಕ್ಕಳು ನೀತಿ ಧರ್ಮದಿಂದ ಬಾಳ್ಬೇಕು. ಧರ್ಮ ರಕ್ಷತಿ ರಕ್ಷಿತ. ನೀವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಿಮ್ಮನ್ನ ಧರ್ಮ ರಕ್ಷಣೆ ಮಾಡ್ತೈತಿ ಅಂತಕ್ಕಂಥ ಮಾತನ್ನ ಇವತ್ತು ಉಡಿ ತುಂಬುತ್ತಾ ಇದ್ದಾರೆ ನಮ್ಮ ಅಮೃತಪ್ಪ ದೇವಿ ಮುತ್ಯ ಅವರು. ಮುತ್ತೈದೆಯರು ಏನು? ಮುತ್ತೈದೆಯರು. ಮುತ್ತೈದೆಯರು ಅಂದ್ರೆ ಏನಪ್ಪ? ನಿಮಗೆ ಈ ಮುತ್ತೈದೆಯರನ್ನ ಯಾರು ಮಾಡಿದ್ರು? ಇದ್ರ ಹಿಂದೆ ಯಾರು ಅದಾರ? ನಿಮಗ್ ಬಳಿ ಕೊಟ್ಟವ್ರು ಯಾರು? ಕುಂಕುಮ ಕೊಟ್ಟವ್ರು ಯಾರು? ಕೊಳ್ಳಾಗ ತಾಳಿ ಕೊಟ್ಟವ್ರು ಯಾರು? ಕೈಯಾಗ ಹಸಿರು ಬಳಿ ಕೊಟ್ಟವ್ರು ಯಾರು? ಮೂಗಿಗೆ ಮೂಗನತ್ತು ಕೊಟ್ಟವ್ರು ಯಾರು? ಕಾಲುಂಗರು ಕೊಟ್ಟವ್ರು ಯಾರು? ಇಷ್ಟೆಲ್ಲ ಕೊಟ್ಟ ಬಳಕ ಮತ್ತ ಆರತಿನೂ ಕೊಡ್ತಾರ. ಆರತಿ ಒಳಗೆ 2 ದೀಪ ಇಡ್ತಾರ, 3 ದೀಪ ಇಡಲ್ಲ. ಯಾಕ? 3ನೇದು ಇಟ್ರೆ ನಡೀತಿದ್ದಲ್ಲ, ಯಾಕೆ ಇಡಲ್ಲ? ಆರತಿ ಒಳಗ 2 ದೀಪವನ್ನು ಯಾಕೆ ಇಡ್ತಾರೋ? ಒಂದು ಕುತ್ತಿಗೆ ತಂಬಿಗೆ ಇಡ್ತಾರ. ಯಾಕೆ ಇಡ್ತಾರ ಅಂದ್ರ ಒಂದು ಹುಟ್ಟಿದ ಮನೆ ತವರು ಮನೆ ಜ್ಯೋತಿ, ಇನ್ನು ಒಂದು ಕೊಟ್ಟ ಗಂಡನ ಮನೆಯ ಜ್ಯೋತಿ. ಇವೆರಡನ್ನು ಜ್ಯೋತಿಯನ್ನ ನೀ ಸದಾಕಾಲ ಎತ್ತಿ ಹಿಡಿತಕ್ಕಂತ ಜವಾಬ್ದಾರಿ ನಿನ್ನದು. ಮತ್ ಕುತ್ತಿಗೆ ತಂಬಿಗೆ ಯಾಕೆ ಇಡ್ತಾರ್ರಿ? ಕಳಸ ಅಂತಾರ ಅದಕ್ಕೆ. ನಮ್ಮ ಕಡೆ ನಿಮ್ ಕಡೆ ಕುತ್ತಿಗೆ ತಂಬಿಗೆ ಅಂತಾರ, ಕಳಸನ ಅಂತಾರ. ಅದನ್ನ ಯಾಕಂತಾರೋ, ಯಾಕೆ ಇಟ್ಟಿರ್ತಾರಪ್ಪ ಅಂದ್ರ ಗಂಡಸಕ್ಕಿಂತ ಹೆಣ್ಣೆ ಜೀವಕ್ಕೆ ಕಷ್ಟ ಬಹಳ. ಅವೆಲ್ಲ ದೇವ್ರಂತಾಗ ನೀವೆಲ್ಲ ಬೇಡ್ಕೊಂಡು ಬಂದಿರಿ. ನಿಮಗಿದ್ದಷ್ಟು ತಾಳ್ಮೆ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಹೆತ್ತ ತಾಯಿ ಹೊತ್ತ ಭೂಮಿ ಋಣವನ್ನ ಈ ಭೂಮಿ ಮ್ಯಾಗ ತೀರಿಸಿರ್ತಕ್ಕಂಥವ್ರ ಇತಿಹಾಸವೇ ಇಲ್ಲವೇ ಇಲ್ಲ. ತವ್ರ ಮನೆಯಾಗಿರ್ಬೇಕಾರ ಅಣ್ಣ ಕಾಯ್ತಾನ, ತಮ್ಮ ಕಾಯ್ತಾನ, ತಾಯಿ ತಂದೆ ಕಾಯ್ತಾರ, ಎಲ್ಲ ಬಂಧು ಬಳದವ್ರು ಕಾಯ್ತಾರ. ಯಾವ್ದಕ್ಕ? ಹೆಣ್ಣಿ ಚಂದ ಇರ್ಬೇಕು. ಇಲ್ಲಿ ಬಂಧನ. ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ಕೊಟ್ಟರು ಸಹಿತ ಹೆಂಗಪ್ಪ? ಹಣ್ಣು ತಿನ್ಸಿದ್ರು ಸಹಿತ ಗಿಳಿನ ಪಂಜರದಾಗ ಇಟ್ಟಂಗ ತವ್ರ ಮನ್ಯಾಗ ಅಲ್ಲಿ ನಿಮಗ್ ಕಾವಲಾನ. ಇಲ್ಲಿಂದ ಬಿಡುಗಡೆಯಾಗಿ ಗಂಡನ ಮನೆಗೆ ಹೋದ್ರಿ ಅಂದ್ರ ಅಲ್ಲಿ ಅತ್ತಿ ನಾದನ ಬಾವ ಮೈದನ ಗಂಡ ಮಾವ ಇನ್ನೂ ಹೆಚ್ಚಿನ ಕಾವಲು. ಜೀವನ ಎಲ್ಲಿ ಹೋದ್ರು ನಿಮಗೆ ಹಿಂಗ ಇರೋದನ ಇದು. ಇಂಥ ಕಷ್ಟ ನಷ್ಟದಾಗ ನೀನು ಬಂದದ್ದು ಬರಲಿ, ಗುರುವೇ ನನ್ನ ದಯ ಹೊಂದಿರ್ಲಿ ಅಂತ ಹೇಳಿ ತಾಳು. ಎಲ್ಲಿ ಮಠ ತಾಳು ತಾಳು ತಾಳು? ಎಲ್ಲಿ ಮಠ? ಕೊಳ್ಳಾಗ ತಾಳಿ ಎಲ್ಲಿ ಕಟ್ತಾರ? ಮದುವೆಯಾಗ ತಾಳಿ ಎಲ್ಲಿ ಕಟ್ತಾರ್ರಿ? ತಲಿ ಕಟ್ತಾರ್ರಿ. ತಲಿ ಕಟ್ತಾರಲ್ಲ, ಕುತ್ತಿಗೆ ಕಟ್ತಾರ. ಇಲ್ಲ, ನಮ್ಮೂರ್ ಕಡೆ ಹಿಂಗ್ ಮಾಡ್ತಾರ. ಅದಕ್ಕೆ ಎಲ್ಲಿ ಮಠ ಕಟ್ತಾರ? ಕುತ್ತಿಗೆ ಮಠ. 2 ಮನೆ ಕಷ್ಟವನ್ನ ಎಷ್ಟೇ ಬರ್ಲಿ ಯವ್ವ ನೀ ತಾಳ್ಕೋ. ಎಲ್ಲಿ ಮಠ ತಾಳ್ಕೋ? ಕುತ್ತಿಗೆ ಬರೋ ಮಠ ತಾಳ್ಕೋ ಅಂತೇಳಿ ಕುತ್ತಿಗೆ ತಾಳಿ ಕಟ್ತಾರ. ಅಲ್ಲಿ ಮಠ ತಾಳ್ಬೇಕು ನೀವು. ಗಂಡಸಿ ಕಟ್ತಾರನ್ರಿ? ಕಟ್ಟಾಕ್ ಬರಂಗಿಲ್ರಿ ಅವಕ್. ನೋಡ್ರಿ, ಮದುವೆ ಆಗೈತಿ ಅಂತ ಇಷ್ಟು ಮಂದಿಯಾಗಿ ನಿಮ್ಮ ನೋಡಿದ್ರೆ ಗೊತ್ತಾಗ್ಬಿಡ್ತದ. ಬೋರ್ಡ್, ಬಸ್ಸಿಗೆ ಬೋರ್ಡ್ ಇದ್ದಂಗ ಕುತ್ತಿಗೆ ತಾಳಿ ಅಂದ್ರ ಇಲ್ಲಿಂದ ಇಲ್ಲಿ ಮಠ ಅಂತ. ಈ ಕುಂತಾವ್ ಇದ್ರಾಗ ಯಾವನ್ ಕಂಡು ಹಿಡಿಬೇಕು ಮದುವೆ ಆಗೈತೆ ಇಲ್ಲ ಅಂತೇಳಿ. ಅವಕ್ಕೇನ ಬೋರ್ಡ್ ಇಲ್ಲದ ಬಸ್ ಅವು.
ಇವಕ್ಕೆಲ್ಲ ಬೋರ್ಡ್ ಅದಾವ, ಬೋರ್ಡ್ ಇಲ್ಲಿ ಬಸ್ಸಿಗೆ ಅವು ಇರ್ಬೇಕಾದ್ರೆ ಹೋಗ್ಬೋದು ಅವು. ಹಾ, ಇವು ಲೋಕಲ್ ಗಾಡಿ, ಅವು ಪ್ರಸ್ ಗಾಡಿ ಅವು. ಇವು ಮುತ್ತೈದನ ಇವತ್ತು ಉಡಿ ತುಂಬೋದು ಇರೋದ್ರಿಂದ ಒಂದು 2 ಮಾತಿನಲ್ಲಿ ಹೇಳಿ ನಾನು ಕಾರ್ಯಕ್ರಮಕ್ಕೆ ವಿರಾಮ ಕೊಡ್ತೇನೆ, ಭಾಳ ಹೊತ್ತೇನೆ ಹೇಳಲ್ಲ. ಜಗದ್ಗುರು ಪಂಚಾಚಾರ್ಯರು ಕೊಲ್ಲಿಪಾಕಿಯ ರೇವಣ ಸಿದ್ಧ ಸೋಮೇಶ್ವರ ಲಿಂಗದಲ್ಲಿ ಉದ್ಭವವಾಗಿರ್ತಕ್ಕಂಥ ಯಾವ ಜಗದ್ಗುರು ಪಂಚಾಚಾರ್ಯರಲ್ಲಿ ಪ್ರಥಮನಾಗಿರ್ತಕ್ಕಂಥ ಶಿವಾವತಾರಿ ಆಗಿರ್ತಕ್ಕಂಥ ಯಾರು ರೇಣುಕಾಚಾರ್ಯರು ಹುಟ್ಟಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಿಂದ ಬಂದಿರತಕ್ಕಂಥ ರೇಣುಕಾಚಾರ್ಯರು ಯಾವ ಚಿಕ್ಕಮಗಳೂರು ಜಿಲ್ಲೆ ರಂಭಾಪುರಿ ಆ ಪೀಠದಲ್ಲಿ ನೆಲೆಸಿ ಅವರು ಅಲ್ಲಿಂದ ಒಂದು ಗುರುಸ್ಥಾನವನ್ನು ಉದ್ಭವ ಮಾಡಿ ಈ ಸಮಾಜಕ್ಕೆ ಉತ್ತುವ ಬಿತ್ತುವ ಕಾಯಕವನ್ನೆಲ್ಲ ಕಲಿಸಿದವರು, ರೈತರಿಗೆಲ್ಲ ರೈತಾಪಿಗೆ ಕಲಿಸಿದವರು ರೇವಣ ಸಿದ್ದೇಶ್ವರರು, ಆದಿ ಜಗದ್ಗುರು ರೇಣುಕಾಚಾರ್ಯರು. ಮಾನವರಿಗೆ ಬರೀ ಬತ್ತಲಿಯಾಗಿ ತಿರುಗಾಡ್ತಕ್ಕಂಥ ಸಮಯದಲ್ಲಿ ಅವರಿಗೆ ಅನ್ನವನ್ನು ಉತ್ಪತ್ತಿ ಮಾಡುವುದು, ಅರಿವಿಯನ್ನು ಹಾಕೊಳ್ತಕ್ಕಂಥದ್ದನ್ನ ಕಲಿಸಿರ್ತಕ್ಕಂಥದ್ದು ಅವತ್ತಿನ ಕಾಲದಿಂದ ಬಂದಿರತಕ್ಕಂಥದ್ದು. ಅವರು ನಮ್ಮದು ಯಾವ ರಂಭಾಪುರಿ, ತದನಂತರದಲ್ಲಿ ಉಜ್ಜಯಿನಿ, ಅದರ ನಂತರದಲ್ಲಿ ಶ್ರೀಶೈಲ, ಅದರ ನಂತರದಲ್ಲಿ ಕೇದಾರ್, ಅದರ ನಂತರದಲ್ಲಿ ಯಾವುದು ಕಾಶಿ. ಇವು 5 ಮಂದಿ ಕೂಡಿ ಹೆಣ್ಣು ಮಕ್ಕಳಿಗೆ ಒಂದು ಮುತ್ತೈದೆತನವನ್ನ ಕೊಟ್ಟಿರ್ತಕ್ಕಂಥ ಕೀರ್ತಿ ಪಂಚಪೀಠಕ್ಕೆ ಸಲ್ತದೆ ಅಂತಕ್ಕಂಥ ಮಾತು. ಹಣಿಮ್ಯಾಗಿನ ಕುಂಕುಮ, ಕೈಯಾಗಿನ ಬಳಿ, ನಿಮ್ಮ ಕೈಯಾಗ ಹಸಿರು ಬಳೆ ಕೊಟ್ಟಂತವ್ರು ನಿನ್ನ ಜೀವನ ಚಂದ ಆಗಲಿ, ಶಾಂತಿ ಇರಲಿ, ಅಭಿವೃದ್ಧಿ ಆಗಲಿ ಅಂತೇಳಿ ಹೆಣ್ಣು ಮಕ್ಕಳ ಕೈಗೆ ಬಳೆಯನ್ನು ಕೊಟ್ಟಿರ್ತಕ್ಕಂಥ ಪೀಠ ರಂಭಾಪುರಿ ಪೀಠ. ಆದ್ರಿಂದ ಅಂತ ಜಗದ್ಗುರುಗಳ ಕೈಯಾಗ ಹಸಿರು ನಿಶಾಣಿಯದ ಜಂಡ. ಇನ್ನು 2ನೇದು ಕುಂಕುಮ. ಯಾವ ಕಲರ್ ಐತಿ ಕುಂಕುಮ? ಕೆಂಪು ಕಲರ್ ಐತಿ. ಕೆಂಪು ಕಲರ್ ಅಂದ್ರೆ ಗೊತ್ತೈತೆ, ಅದು ಡೇಂಜರ್ ಸಿಗ್ನಲ್. ಅದನ್ನ ನಮ್ಮ ಪಂಚಪೀಠದಲ್ಲಿ ಸದ್ಧರ್ಮ ಸಿಂಹಾಸನ, ಏನು ರಂಭಾಪುರಿ ವೀರ ಸಿಂಹಾಸನ, ಇದು ಸದ್ಧರ್ಮ ಸಿಂಹಾಸನವಾಗಿರ್ತಕ್ಕಂಥ ಉಜ್ಜಯಿನಿ ಪೀಠದ ಜಗದ್ಗುರುಗಳ ಒಂದು ಶುಭ ಆಶೀರ್ವಾದದಿಂದ ಹೆಣ್ಣು ಮಕ್ಕಳ ಹಣೆ ಮ್ಯಾಗ ಕುಂಕುಮ ಬಂದದ. ಇನ್ನು 3ನೇದು ಕೊಳ್ಳಾಗ ಕರಿಮಣಿ, ತಾಳೆ ಅಷ್ಟ ಅಲ್ಲ, ಬಂಗಾರ ಅಷ್ಟ ಅಲ್ಲ, ಅದ್ರ ಹಿಂಬಾಲ ಮಣಿನೂ ಹಾಕ್ತಾರ, ಕರಿಮಣಿ. ಇದು ನೀಲಿ ಕಲರ್, ಆಕಾಶ ತತ್ವದ ಕಲರ್. ರಂಭಾಪುರ ಪೀಠ ಪೃಥ್ವಿ ಅಂದ್ರೆ ಭೂಮಿ ಕಲರ್, ಭೂಮಿ ಹಸಿರು ಇರ್ತೈತಿ, ಭೂಮಿ ಕಲರ್. ಉಜ್ಜಯಿನಿ ಧರ್ಮದ ಪೀಠ ಅಗ್ನಿ ತತ್ವದ ಕಲರ್, ಕೆಂಪು ಇರ್ತೈತಿ. ಇದು 3ನೇದು ಯಾವುದು? 3ನೇದು ಕೇದಾರ ಪೀಠ, ಏನು ನೀಲಿಮಣಿ, ಆಕಾಶ ತತ್ವವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಎಷ್ಟು ಬಂಗಾರ ಬಂಗಾರ ಚೈನಾ ಮಾಡಿಸಿದ್ರು ಸಹಿತ ಹೆಣ್ಮಕ್ಳು ಅದ್ರಾಗ 1, 2, 5ರ ಕರಿಮಣಿಯನ್ನ ಹಾಕ್ತಾರು. ಆದ್ರಿಂದ ನಮ್ಮ ಕೊಳ್ಳಾಗ ಏನು ಕೊಟ್ಟರು, ಕರಿಮಣಿಯನ್ನು ಕೊಟ್ಟಿರ್ತಕ್ಕಂಥ ಪೀಠ ಕೇದಾರ ಸಿಂಹಾಸನ, ಅದು ವೈರಾಗ್ಯ ಸಿಂಹಾಸನ. ಇನ್ನ ಶ್ರೀಶೈಲ, ಶ್ರೀಶೈಲ ಅಂದ್ರ ಅದು ನೀರಿನ ತತ್ವದಿಂದ ಕೂಡಿರ್ತಕ್ಕಂಥದ್ದು ಅಥವಾ ವಾಯು ತತ್ವದಿಂದ ಕೂಡಿರ್ತಕ್ಕಂಥದ್ದು. ಅವರು ಬೆಳ್ಳಿ ಕಾಲುಂಗರವನ್ನ ಹೆಣ್ಮಗಳಿಗೆ ಕೊಟ್ಲು, ಆದ್ದರಿಂದ ಅವರು ಜಂಡಾನು ಸಹಿತ ಬೆಳ್ಳಗಾದ. ಇನ್ನ ಕೊನೆಯದಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರ ಕಾಶಿ ಪೀಠ ಜ್ಞಾನ ಸಿಂಹಾಸನ. ಮೂಗಿನಾಗಿಂದ ನತ್ತು, ಈ ಮೂಗಿನಾಗಿನ ನತ್ತು ತವ್ರ ಮನೆ ಸ್ವತ್ತು. ಗಂಡನಿನ ಕಿರೀಟ ಮಾಡಿಸಬಹುದು, ಕೊಳ ತುಂಬ ಕುತ್ತಿಗೆ ತುಂಬ 3 ಕಿಲೋ ಬಂಗಾರ ಮಾಡಿಸಿದ್ರು ಸಹಿತ ಎಲ್ಲವನ್ನ ಗಂಡ ಆದವ ನಿನ್ನ ಕೊಳ್ಳಾಗಿರ್ತಕ್ಕಂಥ ಎಲ್ಲಾ ಆಭರಣಗಳನ್ನು ಮಾರಬಹುದು, ಅವನಿಗೆ ಅಧಿಕಾರ ಅದ. ಆದ್ರ ಮೂಗಿನಾಗಿನ ನತ್ತನ್ನ ಮಾತ್ರ ಮಾರುವಂತ ಅಧಿಕಾರ ಗಂಡಗಿರಂಗಿಲ್ಲ, ಅದು ತವ್ರ ಮನೆ ಸ್ವತ್ತದು. ಆ ಮೂಗಿನಾಗಿನ ನತ್ತಿನಿಂದ ಬಹಳ ಮಂದಿ ಬದಲಾಗ್ಯಾರ ಜಗತ್ತಿನಾಗ.
ನತ್ತಂದ್ರೆ ಸುಮ್ಮನೆ ಅಲ್ಲ, ಅದು ಜ್ಞಾನ. ಪಳ 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 ಮುತ್ತಿನ ಚಂಡ ಹೊಳೆದಂಗೆ ಹೊಳಿದೈತಿ. ಈ ನತ್ತಿನಿಂದ ಬದಲಾದಂಥವ್ರ ಇತಿಹಾಸ ಬಹಳ ಮಂದಿ ಐತಿ. ಕಥೆ ದೊಡ್ಡ ಕಥೆಗಳವ. ಯಾವ ಹೇಮರೆಡ್ಡಿ ಮಲ್ಲಮ್ಮನ ಮೈದನ ಬಹಳಷ್ಟು ಕೆಟ್ಟ ವ್ಯಭಿಚಾರಿ ಅವ. ವ್ಯಭಿಚಾರಿ ಅಂದ್ರೆ ಹಿಂಗೈತಿ, ಮನಿ ಹೊಲ ಎಲ್ಲ ಮಾರ್ಕೊಂಡು ಕೋಟಿ ಗಂಟ್ಲೆ ಒಯ್ದು ವೇಶ್ಯರ ಮನಿ ತುಂಬಿಟ್ಟಿದ್ದ. ಇಂಥ ಸಂದರ್ಭದಲ್ಲಿ ಯಾವ ಆ ವೇಷಿ ಹೆಣ್ಮಗಳಿಗೆ ಒಂದು ದಿವಸ ಯಾವ ಹೇಮರೆಡ್ಡಿ ಮಲ್ಲಮ್ಮ ಅಂದ್ರ ಯಾವ ವೇಮನ ರೆಡ್ಡಿ ಏನಿದ್ನಲ್ಲ, ನಿಮ್ಮ ಅತಿಗಿ ಕೊಳ್ಳಾಗಿನ ಮೂಗಿನಾಗಿನ ನತ್ತು ಅದು ವಜ್ರದೈತಂತ, ಅದು ನನಗೆ ಬೇಕು, ಅದನ್ನ ತಂದು ಕೊಟ್ರೆ ನಿನ್ನ ಜೊತೆಗೆ ನಾ ಇರ್ತೇನೆ, ಇಲ್ಲದ್ರೆ ಇರಲ್ಲ ಅಂದ್ಲಾಕಿ. ಹಗಲಿ ರಾತ್ರಿ ಯಾವ ಶ್ರೀಶೈಲದ ಮಲ್ಲಿಕಾರ್ಜುನ ಧ್ಯಾನದಲ್ಲಿ ಇರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಮನಿ ಒಳಗ ಒಂದಿನ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಮೈದನ ಓಡಿ ಬಂದ. ಅತಿಗೆ ನಾನಿನ್ನಂತಕ್ಕೆ ಏನೂ ಕೇಳಿಲ್ಲ, ಇಲ್ಲಿ ಮಠ ನಾ ಏನು ಕೊಡ್ಬೇಕಾಗೈತಿ, ನನ್ನ ಮನೆ ಎಲ್ಲ ಖಾಲಿ ಮಾಡಿ ನಾ ಇಟ್ಕೊಂಡಿರ್ತಕ್ಕಂಥ ವೇಷಿಗೆ ಎಲ್ಲ ಕೊಟ್ಟು ಬಿಟ್ಟೇನಿ, ನನ್ನ ಕಡೆ ಕೊಡಾಕೇನು ಇಲ್ಲ. ಆದ್ರಿಂದ ನಾನು ನನ್ನ ವೇಷಿ ಹೇಳ್ಯಾಳ, ನಿನ್ನ ಮೂಗಿನಾಗಿ ನತ್ತು ಕೊಡು ಅಂತ ಕೇಳಿದ. ನನ್ನ ಮೈದನ ಏನೂ ಕೇಳಿಲ್ಲ, ಇವತ್ತಿನ ದಿವಸ ಮೂಗಿನಾಗಿ ನತ್ತು ಕೇಳಾಕಟ್ಟಾನ ಅಂದ ಬಳಕ ಆಗ್ಲಿ ಅಂತ ಹೇಳಿ ಆಕೆ ಮೂಗಿನಾಗಿ ನತ್ತನ್ನು ಹೇಮರೆಡ್ಡಿ ಮಲ್ಲಮ್ಮ ವೇಮನ ಆ ರೆಡ್ಡಿ ಕೈಯಾಗ ಕೊಟ್ಲು. ಕೊಡಬೇಕಾದ್ರೆ ಒಂದು ಮಾತನ್ನು ಹೇಳಿದ್ಲು. ಏನಂತ? ಎಲೆ ವೇಮನ, ಈ ನತ್ತನ್ನ ಆಕೆ ಹಾಕೊಳ್ಬೇಕಾದ್ರ ತಾನು ಹುಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ಅಂದ್ರೆ ವಿವಸ್ತ್ರಳಾಗಿ ಬತ್ತಲೆಯಾಗಿ ನಿನ್ನ ಮುಂದೆ ಆಕಿ ನಿಂದ್ರಬೇಕು. ಆಕೆ ನಿಂತ ಬಳಕ ಈ ನತ್ತನ್ನ ಆಕಿ ಮೂಗಿನಾಗಿ ತೊಡಸು ಅಂತ ಹೇಳಿದ್ರು. ನಾಚಿಗೆ ಲಜ್ಜೆ ಕಾಮಾತುರಾಣಂ ನ ಭಯಂ ನ ಲಜ್ಜ. ಕಾಮ ನತ್ತಿಗೆ ಏರಿರ್ತಕ್ಕಂಥ ಮನುಷ್ಯನಿಗೆ ನಾಚಿಗೆ ಇರಲ್ಲ, ಭಯ ಇರಲ್ಲ. ಒಂದು ಮೃಗ ಆದಂಗ ಆಗ್ತಾನ, ಒಂದು ಪ್ರಾಣಿ ಆದಂಗ ಆಗ್ತಾನ. ಇಂಥ ಸಂದರ್ಭದಲ್ಲಿ ಆಕೆ ಏನೂ ವಿಚಾರ ಮಾಡಲೇ ಇಲ್ಲ. ನೀ ಹೆಂಗ್ ಹೇಳ್ತಿ ಹೆಂಗ್ ಕೇಳ್ತೇನೆ ಅಂತೇಳಿ ವಿವಸ್ತ್ರಳಾಗಿ ದಿಗಂಬರಳಾಗಿ ಆ ವೇಮಣ್ಣನ ಮುಂದೆ ಬಂದು ನಿಂತ್ಕೊಂಡ್ಲು. ಆವಾಗ ಯಾವ ಆ ವಿವಸ್ತ್ರವಾಗಿರ್ತಕ್ಕಂಥ ದಿಗಂಬರಿಯಾಗಿರ್ತಕ್ಕಂಥ ಹೆಣ್ಣನ್ನು ನೋಡಿದ ಯಾರು? ಮಹಾಯೋಗಿ ಅಲ್ಲ, ವೇಮಣ್ಣ ಮಾತ್ರ. ಆ ವೇಮಣ್ಣ ನೋಡಿದ ತಕ್ಷಣ ಅವನಿಗೆ ಜ್ಞಾನದ ಕಣ್ಣು ಬಂತು. ಎಲಬಿನ ತಡಿಕೆ, ಮೂತ್ರದ ಕುಡಿಕೆ, ಮಾಂಸದ ಹೊದಿಕೆ ಸುಡಲಿ ಈ ದೇಹವ. ಅಯ್ಯೋ ಯಪ್ಪ, ಕೊಳಕ ಕುಂಬಳಕಾಯಿ ಆಯ್ತು ಈ ಶರೀರ ಅಂತಕ್ಕಂಥದ್ದು. 9 ತೂತು, ಒಂದು ತೂತಿನಾಗ ಒಂದು ಚಂದನ ವಾಸನೆ ಬರಂಗಿಲ್ಲ. ಕೆಟ್ಟ ಮುರಾಬಟ್ಟಿ ಆಗಿರ್ತಕ್ಕಂಥ ಈ ಕೊಳಕ ಕುಂಬಳಕಾಯಿ ಶರೀರ, ಇದ್ರಾಗ ಏನು ಅರ್ಥ ಇಲ್ಲ ಅಂತೇಳಿ ಅವನಿಗೆ ಮಾಂಸ, ಎಲಬುಗಳು, ಮಲಮೂತ್ರಾದಿಗಳು ಎಲ್ಲವನ್ನು ಕಂಡಿರ್ತಕ್ಕಂಥ ಮಹಾಯೋಗಿ ವೇಮಣ್ಣ ಶರಣಾರ್ಥಿ ಅಂತೇಳಿ ಆ ವೇಷನ್ನೂ ನೋಡ್ಲಿಲ್ಲ, ಆ ಕೈಯ ಹಿಡ್ಕೊಂಡು ನತ್ತೂ ನೋಡ್ಲಿಲ್ಲ. ಅಲ್ಲೇ ಒಗದು ತುಂಗಭದ್ರಾ ನದಿ ದಂಡೆ ಒಳಗಡೆ ಅವನು ದಿಗಂಬರನಾಗಿ ಅಹೋರಾತ್ರಿ ಧ್ಯಾನವನ್ನು ಮಾಡ್ತಾ, ದೇಹವು ನೀ ನಮ್ಮ, ಈ ದೇಹದ ವಾಸನೆ ಬಿಡಿಸಮ್ಮ, ದೇಹವು ನೀ ನಮ್ಮ, ಈ ದೇಹದ ವಾಸನೆ ಬಿಡಿಸಮ್ಮ, ಆವವ ಕಾಲಕ್ಕೆ ನೀ ಶಿವನಮ್ಮ, ಬಿಡು ಬಿಡು ಜೀವನ ಹಮ್ಮ ತಮ್ಮ, ಬಿಡು ಜೀವನ ಹಮ್ಮ ಅಂತ ಹೇಳಿ ಜಗತ್ತಿನಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ನಂತರದಲ್ಲಿ ವೇಮರೆಡ್ಡಿ ಅಥವಾ ಮಹಾಯೋಗಿಯಾಗಿ ಜಗತ್ತಕ್ಕ ಧರ್ಮದ ತತ್ವಗಳನ್ನ, ಧರ್ಮದ ವಚನಗಳನ್ನ ಬರೆದಿರ್ತಕ್ಕಂಥದ್ದು. ಇದೇ ಮೂಗಿನಾಗಿ ನತ್ತು ಪುರಂದರ ಹೆಂಡತಿ ಕಿವಿ ಒಳಗಿತ್ತು.
ಜಿಪಣ ಶೆಟ್ಟಿ, ಪುರಂದರದಾಸರು ಇಂಥವ್ರು ಉಣ್ಣ ಕೈಲಿ ಕಾಗಿ ಹೊಡಿಲಿಲ್ಲ. ಇಷ್ಟು ಏನಪ್ಪಾ ಅಂದ್ರೆ ಜಿಪಣ ಇರ್ತಕ್ಕಂಥವ್ರು ಇವರು. ಮನೆಗೆ ಒಂದು ದಿವಸ ಒಬ್ಬ ಪರಮಾತ್ಮ ಅಂದ್ರ ವೈಕುಂಠದಿಂದ ಮಹಾವಿಷ್ಣು ಒಬ್ಬ ಬ್ರಾಹ್ಮಣನ ವೇಷಧಾರಿಯಾಗಿ ಬಂದು ನಿಂತು, ಯಾವ ಪುರಂದರದಾಸರು ಅವ್ರದ್ದು ಬಂಗಾರದ ಅಂಗಡಿ ಇತ್ತು, ನವಕೋಟಿ ನಾರಾಯಣ ಅಂತ ಅವನ ಹೆಸರು. ಅವ ಬಂಗಾರದ ಅಂಗಡಿ ಒಳಗಡೆ ಹೋಗಿ ಕುಂತಿರ್ತಕ್ಕಂಥ ಸಂದರ್ಭದಲ್ಲಿ ಮನೆಗೆ ಬಂದ. ಮನೆ ಒಳಗಡೆ ಹೇಳ್ತಿ ಮಾತ್ರ ಇದ್ಲು. ಅವಾಗ ಈ ಯೋಗಿ ಇದ್ದವ ಭವತಿ ಭಿಕ್ಷಾ ದೇಹಿ ಅಂದ. ಇಂತಹ ಸಂದರ್ಭದಲ್ಲಿ ಗಾಂಡಿಲ್ಲದ ಟೈಮ್ನಾಗ ಹೇಳ್ತಿ ಒಳಗಿನ ಜಾಡು ಸಹಿತ ಕಸ ಹೊಡೆದು ಹೊರ ಹೋಗ್ಯಾಕ ಪರ್ಮಿಷನ್ ಇರ್ಲಿಲ್ಲ. ಇಷ್ಟು ಕಠೋರ, ಇಷ್ಟು ಆಕಿನ ಹತ್ತು ಬಸ್ನಾಗ ಇಟ್ಟದ್ದ. ಇಂತಹ ಸಂದರ್ಭದಲ್ಲಿ ಶಿವಲೋಕದಿಂದ ಒಬ್ಬ ಸಾಧು ಬಂದಾನವ್ವ, ತಂಗಿ ಯೋಗಿ ಬಂದಾನ. ಶಿವನಾಮ ಅನ್ನೋದು ಕೇಳಿ ಅಲ್ಲೇ ನಿಂತಾನ. ಹಣಿಮ್ಯಾಗ ವಿಭೂತಿ ಧರಿಸ್ಯಾನ, ಕೊರಳು ರುದ್ರಾಕ್ಷಿ ಹಾಕ್ಯಾನ, ಕಾಲಲ್ಲಿ ಯಾವಿಗೆ ಮೆಟ್ಟ್ಯಾನ, ಕೈಯಲ್ಲಿ ತ್ರಿಶೂಲ ಹಿಡಿದು ಅಲ್ಲೇ ನಿಂತಾನ. ಈ ಪ್ರಕಾರವಾಗಿ ಶಿವಯೋಗಿ ಬಂದಲ್ಲಿ ಯವ್ವ ಭವತಿ ಭಿಕ್ಷಾ ದೇಹಿ ಅಂದ. ಇಂಥ ಸಂದರ್ಭದಲ್ಲಿ ಮನೆ ಒಳಗಡೆ ಒಂದು ತುಣುಕ್ ರೊಟ್ಟಿ ಇರ್ಲಿಲ್ಲ, ಹಣಿಗೆ ಹಚ್ಕೊಳಕ್ 10 ಪೈಸಾ ಇರ್ಲಿಲ್ಲ. ಇಂಥ ಸಂದರ್ಭದಾಗ ಯಾವ ಆ ಪುರಂದರದಾಸರ ಹೆಂಡತಿ ಏನ್ ಮಾಡಿದ್ವಪ್ಪ ಅಂದ್ರ ಏನು ಇಲ್ಲ, ಮನೆಗೆ ಬಂದವ್ರನ್ನ ಹಿಂದಕ್ಕೆ ನಾವು ಕಳಿಸಿದ್ವಿ ಅಂದ್ರೆ ತಪ್ಪಾಕತಿ ಅಂತೇಳಿ ವಿಚಾರ ಮಾಡಿ ಏನ್ ಮಾಡಿದ್ಲು, ತನ್ನ ಮೂಗಿನಲ್ಲಿ ಇರ್ತಕ್ಕಂಥ ನತ್ತನ್ನ ದಾನ ಮಾಡಿದ್ಲು. ಅವ ಶಿವ ಇದ್ದ, ಆ ನತ್ತು ತಗೊಂಡು ಹೋಗಿ ಸೀದಾ ಆ ಶೆಟ್ಟಿ ದುಕಾನಕ್ಕೆ ಬಂಗಾರದ ಅಂಗಡಿಯಾಗ ಕೊಟ್ಟ, ಗಂಡನ ಕೈಯಾಗ ಕೊಟ್ಟ. ನನ್ನ ಮಗನ ಮದುವೆ ಐತಪ್ಪ, ಇದೊಂದು ನತ್ತು ತಗೋ, ಇದು ಕೆಟ್ಟ ಬರ್ದು ತೂಕ ಮಾಡಿ ರೊಕ್ಕ ಕೊಡು ಅಂದ. ಇದು ನನ್ನ ಹೆಂಡತಿ ನತ್ತು, ಇವನ ಕೈಯಾಗ ಹೆಂಗ ಬಂತು ಬಿತ್ತು, ಇಲ್ಲೇ ಕುಂದ್ರಿ ಅಂದ. ಆ ನತ್ತನ್ನ ತಗೊಂಡು ಬಂದು ಇವ ಸೀದಾ ಕಿಸಿದ ಇಟ್ಕೊಂಡು ಮನೆಗೆ ಬಂದ ತಕ್ಷಣ ಹೆಂಡತಿ ಕರೆದ, ಲಕ್ಷ್ಮಿ ಎಲ್ಲದಿ, ಲಕ್ಷ್ಮಿ ಎಲ್ಲದಿ ಅಂದಾಗ ಲಕ್ಷ್ಮಿ ಹೊರಗೆ ಬಂದು ಮಾರಿಯನ್ನು ತೋರಿಸಲಾರ್ದನ ಸೀದಾ ಜಳಕದ ರೂಮಿಗೆ ಹೋದ್ಲು. ಬಾ ಜಲ್ದಿ ಬ್ಯಾಗ ಹೊರಗೆ ಬಾ, ನಾನು ಸ್ವಲ್ಪ ಮಾತಾಡಿ ಹೋಗೋದೈತಿ ಅಂದ್ರ ಜಳಕ ಮಾಡಕತ್ತೀನ್ರಿ. ಅರ್ಧ ಗಂಟೆ ಆದ್ರೂ ಹೊರಗೆ ಬರ್ಲಿಲ್ಲ. ಮಾತಾಡೋದ ಬಾ ಹೊರಗ ಬರ್ಲಿಲ್ಲ. ಅವಾಗ ಇನ್ನು ನನ್ನ ಗಂಡ ನನ್ನ ನತ್ತಿಲ್ಲದ ಮೂಗನ್ನು ನೋಡಿದ ಅಂದ್ರ ನನಗೆನ್ನ ಕೊಂದು ಹಾಕ್ತಾನ, ಹೊಡಿತಾನ, ಬಡಿತಾನ ಅಂತೇಳಿ ವಿಚಾರ ಮಾಡಿರ್ತಕ್ಕಂಥ ಆ ಲಕ್ಷ್ಮೀ ತಾಯಿ ಏನ್ ಮಾಡಿಲ್ಲಪ್ಪ ಅಂದ್ರ ಅಲ್ಲೇ ಒಂದು ಔಷಧ ಬಾಟ್ಲಿ ಇತ್ತು. ಆ ಔಷಧ ಬಾಟ್ಲಿಯನ್ನ ಬಟ್ಟಲದಲ್ಲಿ ಫೈಜಾನ್ ಔಷಧವನ್ನು ಹಾಕೊಂಡು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಏ ನಾರಾಯಣ ಕಾಪಾಡು, ನಿನ್ನನ್ನು ಬಿಟ್ಟು ನಾನು ಸುಮ್ಮನೆ ಏನಪ್ಪಾ ಅಂದ್ರೆ ನನ್ನ ಈ ಜಗತ್ತದ ಋಣನ ಮುಗೀತು ನನಗಂತ ಹೇಳಿ ಆ ಬಟ್ಟಲದ ವಿಷವನ್ನ ಶಿವ ಅಂತ ಹೇಳಿ ಬಾಯಿಗೆ ಕುಡಿಯಾಕತ್ತಿದ್ಲು. ಎಲ್ಲಿಂದನೋ ಭಕ್ತರು ಗಟ್ಟಿ ಆದಾಗ ದೇವ್ರ ಭೇಟಿ, ದೇವರಲ್ಲ ದೇವರ ಅಪ್ಪ ಭೇಟಿ ಆಗಬೇಕು. ಮತ್ ಭಕ್ತ ಮಮಾಧಿಕ ನಮಗಿಂತ ದೇವ್ರ ದೊಡ್ಡವ ಅಲ್ಲೇ ನಾವು. ಅವನಂತಕ್ಕೆ ನಾವು ಹೋಗ್ತಾವೋ ಬಿಡ್ತಾವೋ ಗೊತ್ತಿಲ್ಲ, ನಮ್ಮ ಹಂತಕ್ಕೆ ನಾವು ಬಂದೇ ಬರ್ತಾನ. ಅಂತ ಭಕ್ತಿ ನಮ್ಮ ಒಳಗಬೇಕು ಅಂದ್ರ ಆಕತಿ. ಇಲ್ಲದ್ರ ಅವ ನಮ್ಮ ಆಳ ಮಗ ಅಲ್ಲವ. ಅವನಿಗೆ ಭಕ್ತಿ ಮಾಡಿದ್ರ ಆಳರ ಆಳು. ಎಂತೆಂತ ಹಿಂದಿನ ಶರಣರು ಎಲ್ಲೆಲ್ಲಿ ಏನೇನು ಮಾಡಾಕತ್ತಿರು ಅಷ್ಟೊತ್ತಾಗ ಎಲ್ಲರ ಅಂತಾಗ ಬಂದು ಸೇವಾ ಮಾಡಿರ್ತಕ್ಕಂಥ ಇತಿಹಾಸದ ಢಣ್ ಅಂತ ಹೇಳಿ ಬಂಗಾರದ ನತ್ತು ಆ ವಿಷದ ಪಟ್ಲದಾಗ ಬಿತ್ತು.
ಬೆದ್ದ ತಕ್ಷಣ ಆ ನತ್ತನ ಮೂಗಿನ ಹಾಕೊಂಡು ಬಂದು ಗಂಡಗೆ ಮಾರಿ ತೋರಿಸಿದ್ಲು ಅಂತಕ್ಕಂಥದ್ದು ಬರ್ತತವ. ಆದ್ದರಿಂದ ಜ್ಞಾನ ಸಿಂಹಾಸನದ ಕಾಶಿ ಪೀಠದ ಗುರುತಾಗಿರ್ತಕ್ಕಂಥ ಮೂಗಿನಾಗಿ ನತ್ತು. ಆದ್ದರಿಂದ ನೀವೆಲ್ಲರೂ ಸಹಿತ ಪಂಚಪತಿರತೆಯರಾಗಿ ಮುತ್ತೈದರಾಗಿ ಈ ಜೀವನವನ್ನು ಪಾವನ ಮಾಡಿಕೊಂಡು ಇಹದಲ್ಲಿ ಸುಖ ಪರದಲ್ಲಿ ಮೋಕ್ಷ ಅಂತಕ್ಕಂಥದ್ದನ್ನ ನೀವೆಲ್ಲ ಹೊಂದಬೇಕು. ಓದಂಥವ್ರು ಬಲ್ಲಂಥವ್ರು ದಯವಿಟ್ಟು ನೀವು ಟಿವಿ ನೋಡೋಕ್ಕಿಂತ ಮೊಬೈಲ್ ತೆಕ್ಕೋಕ್ಕಿಂತ ಅಟ್ ಯಾವ ಸಾಧು ಸಂತರವು ಶರಣರವು ಕಥೆಗಳನ್ನು ಓದ್ರಿ, ಓದುವ ಅಭ್ಯಾಸ ಇಟ್ಕೋರಿ. ಭಾಳ ಮಂದಿ ಹೆಣ್ಮಕ್ಳು ಗ್ರಾಜುಯೇಟ್ ಅದಿರಿ ನೀವೆಲ್ಲ, ವಿದ್ಯಾಭ್ಯಾಸ ಮಾಡಿದಂಥವ್ರು ಅದ್ರಿ. ಮೊಬೈಲ್ ತೆಕ್ತಾ ಆ ಮೊಬೈಲ್ ಅಂತಂತ ನೀ ಏಟ್ ತಿಕ್ ಆಟ ನೀನ್ ನೆಲಕ್ಕೆ ಹೋಗ್ತಾನೆ ಅಂತಂತ ಪುಸ್ತಕ ಅಂತಂತ ನಾನು ತಲೆ ಎತ್ತಿ ಓದು ನೀನು ತಲೆ ಎತ್ತಿ ನಡೆಯುವಂಗ ಮಾಡ್ತಾನೆ ಜಗತ್ತಿನಾಗ ಅಂತಂತ. ಆದ್ರಿಂದ ಮೊಬೈಲ್ ನೋಡೋಕ್ಕಿಂತ ಮೊಬೈಲ್ ತಿಕ್ಕಿ ಕೂಡೋಕ್ಕಿಂತನೂ ನೀವು ಯಾವ್ದಾರ ಒಂದು ಶರಣ ಅಕ್ಕಮಹಾದೇವಿ ಇದಾಗಲಿ ಮತ್ತೇನು ಸಕುಮಹಿದಾಗಲಿ ಇಂಥ ಅನೇಕ 12ನೇ ಶತಮಾನದ ಶಿವಶರಣೆಯರ ಕಥೆ ಓದಿದ್ರೆ ನಿಮ್ಮ ಜೀವನದಲ್ಲಿ ನೀವು ಹೆಂಗೆ ಬದುಕಬೇಕು, ಹೆಂಗೆ ಇರಬೇಕು, ಈ ಸಂಸಾರ ಅಂತಕ್ಕಂಥ ಸಾಗರವನ್ನ ಹೆಂಗೆ ದಾಟಬೇಕು ಅಂತಕ್ಕಂಥ ಜ್ಞಾನ ಆಗ್ತೈತಿ ಅಂತಕ್ಕಂಥ 2 ಮಾತನ್ನು ಹೇಳ್ತಾ ಇದುವರೆಗೆ ಸುಮಾರು 5-6 ದಿನಗಳ ಪರ್ಯಂತ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ದಿನ 2 ಗಂಟೆ ನಾವು ನೀವೆಲ್ಲರೂ ಇದು ಮಠ ವೇದಿಕೆಯಲ್ಲಿ ಕೂಡಿ ಜ್ಞಾನಾಮೃತವನ್ನು ಸವಿದೇವಿ. ಇದಕ್ಕೆ ನಿಮ್ಮೆಲ್ಲರಿಗೂ ಭಾವಸ್ವಾಮಿಯ ಕೃಪಾ ಆಶೀರ್ವಾದ ಸದಾಕಾಲ ಇರಲಿ. ಇದುವರೆಗೆ ನಮ್ಮ ಪೆಟ್ಟಿಗೆಯವರಾಗಲಿ, ಏನು ಹಾರ್ಮೋನಿಯಂ ಆಗಲಿ, ತಬಲಾಜಿ ಆಗಲಿ, ಅವ್ರಿಗೂ ನಮಗೂ ನಾವು ಎದುರಾಗ ಹಾಡ್ತೇವೋ ಅವ್ರು ಎದುರಾಗ ಬಾರಿಸ್ಬೇಕು ಗೊತ್ತೇ ಆಗಿಲ್ಲ. ಆದ್ರೂ ಬೌದ್ಧ ಗಯ ತೋಡಿ ರೈ ಓಬಿ ಅಬ್ ಜಾಯಿಗೆ. ಈಗ ಅದು ಮುಗಿದು ಹೋಯ್ತು. 6 ದಿನ ಗೆದ್ದಿವಿ. ಯಾಕಪ್ಪ ಅಂದ್ರೆ ಭಾವಸ್ವಾಮಿ ಹೆಂಗೋ ಮಾಡಿ ನಿಮ್ಮನ್ನು ತಾಡ್ಸಿದ. ಎಲ್ಲರೂ ಶಾಂತ ರೀತಿಯಿಂದ ಕುತ್ಕೊಂಡು ಕೇಳಿರಿ. ನಾ ಎಲ್ಲ ಊರುಗಳ ನೋಡೀನಿ, ಭಾಳ ದೊಡ್ಡ ಸಮಸ್ಯೆಗಳಿದ್ದು. ಏನಪ್ಪಾ ಅಂದ್ರೆ ಎಲ್ಲಿ ಹೋದ್ರು ಇವ್ರದ ಕಾಟ, ಆದ್ರೆ ಈ ಊರಾಗ ಮಾತ್ರ ನಾವು ಬಂದು 1 ವಾರ ಆಗಿ ಬಂತ ಅವಾಗಿಂದ ಇಲ್ಲಿ ಮಟ್ಟ ಒಬ್ರು ಕಾಣಿಸಿಲ್ಲ ನೋಡ್ರಿ, ಒಬ್ರು ಕಾಣಿಸಿಲ್ಲ. ನಿಮ್ಮ ಊರಾಗ ಭಾಳ ಕಡಿಮೆ ಇದ್ದಂಗೆ ಕಾಣ, ಇಲ್ಲೋ ಏನೋ ಗೊತ್ತಿಲ್ಲ. ಏನೋ ಬ್ಯಾರೆ ಇದ್ದಂಗೆ ಕಾಣ್ತದೆ. ಆದ್ರೂ ಸಹಿತ ಏನೇ ಇರ್ಲಿ ಧರ್ಮಕ್ಕೆ ಹೆದರುವಂತ ಊರದ, ದೇವರಿಗೆ ಗುರುವಿಗೆ ಅಂಜಿ ನಡೆಯುವಂತ ಊರದ. ಬಹಳಷ್ಟು ಒಳ್ಳೆ ಊರಿನವ್ರ ಜನಗಳು ಬಹಳ ಸಹೃದಯದವರದಿರಿ. ಬಹಳ ಉತ್ತಮವಾಗಿ 5 ದಿನಗಳ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟಿದ್ದೀರಿ. ಸದಾಕಾಲ ಯೋಜನಾ ಗ್ರಾಮ ಯಾವಾಗಲೂ ಸಹಿತ ನಮ್ಮ ಮನಸ್ಸಿನಾಗ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಕಾರ್ಯಕ್ರಮದಲ್ಲಿ ಏನೇ ವ್ಯತ್ಯಯ ಆದರೂ ಸಹಿತ ನಮ್ಮನ್ನೆಲ್ಲ ಅನುಸರಿಸ್ಕೊಂಡು ಇಲ್ಲಿ ಮಠ ಈ ಪಾಠ ಪ್ರವಚನವನ್ನ ಕೇಳಿದ್ದೀರಿ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆಯದನ್ನು ಮಾಡಲಿ. ಮತ್ತು ನಮ್ಮ ಇದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮ ನಿಮ್ಮ ಊರಲ್ಲಿ ನಡೆದ್ರ ಯಾವುದೇ ಕಾರ್ಯಕ್ರಮಕ್ಕೂ ಸಹಿತ ಅಮೃತಪುರನ ನಮ್ಮ ಕುಂಬಾರ್ ಸರ್ನ ಎಲ್ಲರನ್ನು ಕರೆಸಿ ನೀವು ಏನಪ್ಪಾ ಅಂದ್ರೆ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮ ಯಶಸ್ವಿಯನ್ನು ನಾವು ಸಹಿತ ನಿಮ್ಮ ಜಾತ್ರೆ ಒಳಗೆ ನಾವು ಒಂದಿನ ಜಾತ್ರೆ ಮಾಡಿ ಹೋಗ್ತೇವೆ. ನಮ್ಮನ್ನ ನೆನಪಿಟ್ಕೋರಿ, ನಿಮಗ ನಾವು ನೆನಪಿಟ್ಕೊಂಡಿರ್ತೇವಿ, ನೀವು ನೆನಪಿಟ್ಕೊಂಡು ಮತ್ತೆ ಅವಾಗ ನೆನೆಸುವಂಗ ಜೀವನದಲ್ಲಿ ಜೀವನವನ್ನು ಕಳೀರಿ ಅಂತಕ್ಕಂಥ 2 ಮಾತನ್ನು ಹೇಳ್ತಾ, ಇದುವರೆಗೆ ಕಾರ್ಯಕ್ರಮ 6 ದಿನಗಳ ಪರ್ಯಂತ ಸುಂದರವಾಗಿ ನಡೆಸಿ ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳು ಕೊಂಬು ಕೂಡ ಹೊತ್ತುಕೊಂಡು ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಎಲ್ಲರೂ ಬಹಳ ಸುಸ್ತಾಗಿದ್ದೀರಿ. ಜಾತ್ರೆ ಮುಗಿತು, ಇನ್ನೇನು ಎಲ್ಲರೂ ಮನೆಯಾಗ ಇರ್ತಾರನಪ್ಪ ಅಂತ ಮಾಡಿದ್ದೀವಿ. ಆದ್ರೂ ಸಹಿತ ಇವತ್ತಿನ ದಿವಸ ಯಾವ ಕೌಟಾ ಗ್ರಾಮದಲ್ಲಿ ವೈಷ್ಣವಿ ದೇವಿ ಆರಾಧಕರಾಗಿರ್ತಕ್ಕಂಥ ನಮ್ಮ ಅಮೃತಪ್ಪ ದೇವಿ ಮುತ್ಯ ಅವರು ನಿಮ್ಮೆಲ್ಲರಿಗೂ ಸಹಿತ ಮುತ್ತೈದರಿಗೆ ಯಾವಾಗಲೂ ಇವರು ಕುಂಕುಮ ಸೌಭಾಗ್ಯವತಿ ಭವ ಆಗಿರ್ಲಿ, ಇವರು ಚಿರಂಜೀವಿಗಳಾಗಲಿ, ಇವ್ರ ಗಂಡ್ರ ಹಠ ಚಟಾದಿಗಳಿಂದ ಮುಕ್ತರಾಗಿ ದೇವರ ಭಕ್ತರಾಗಿ ಇವ್ರಿಗೆ ಆಯುಷ್ಯ ಒಳ್ಳೇದಾಗ್ಲಿ, ನಮ್ಮೂರು ಮುತ್ತೈದರಿಂದ ಯಾವಾಗಲೂ ಕುರುಕುರು ನಗುತ್ತಿರ್ಲಿ ಅಂತ ಹೇಳಿ ಇವತ್ತಿನ ದಿವಸ ಸಂತೋಷದಿಂದ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ದೇವಿ ಹಂತಕ್ಕೆ ಆಶೀರ್ವಾದವನ್ನು ತಗೊಂಡು ಬಂದಾರ. ಆ ಆಶೀರ್ವಾದ ರೂಪವಾಗಿ ಅವರ ಅಮೃತ ಹಸ್ತದಿಂದ ಇವತ್ತು ಅವ್ರ ಧರ್ಮ ಪತ್ನಿಯರು ಆಗಮಿಸಿದ್ದಾರೆ. ಅವರು ಮತ್ತ ಏನಪ್ಪಾ ಅಂದ್ರ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುವುದು ನಮ್ಮ ಕೂಡಲ ಸಂಗಮ ದೇವಾಗ ಅನ್ನಂಗ ಅವ್ರ ಏನಪ್ಪಾ ಅಂದ್ರ ಇವತ್ತು ಸತಿಪತಿಗಳು ಇರುವರು ಕೂಡಿಕೊಂಡು ನಿಮ್ಮೆಲ್ಲರ ಉಳಿ ಒಳಗಡೆ
ವೈಷ್ಣವಿ ದೇವಿಯ ಮಹಾಪ್ರಸಾದವನ್ನ ಏನು ಮಹಾಪ್ರಸಾದವನ್ನು ಇವತ್ತಿನ ದಿವಸ ನಿಮ್ಮ ಉಡಿಗೆ ಹಾಕಾಕತ್ಯಾರ. ಆದ್ರಿಂದ ನಿಮ್ಮ ಉಡಿ ತಣ್ಣಗಿರ್ಲಿ. ನಿಮ್ಮ ಹೊಟ್ಟೆ ಒಳಗಡೆ ಹುಟ್ಟತಕ್ಕಂತ ಮಕ್ಕಳು ದೇವಿ ಅಮ್ಮನ ಭಕ್ತರಾಗ್ಲಿ, ಬಾಬಾ ಸ್ವಾಮಿ ಭಕ್ತರಾಗ್ಲಿ. ಯಾರ್ಯಾರಿಗೆ ಉಡಿ ಒಳಗಡೆ ಇವತ್ತು ಉಡಿ ತುಂಬಿಕೊಂಡಿರ್ತಕ್ಕಂಥ ಹೆಣ್ಮಕ್ಳು ಸಂಕಲ್ಪ ಮಾಡ್ಕೋರಿ, ಗುರುವಿನ ಅಮೃತ ಹಸ್ತದಿಂದ ಗುರುವಿನ ಶಿಷ್ಯ ಮಗನಾಗಿ ದೇವಿಯ ಭಕ್ತನಾಗಿರ್ತಕ್ಕಂಥವ್ರ ಕಡೆಯಿಂದ ಇವತ್ತು ಉಡಿ ತುಂಬಿಸ್ಕೊಳಕತ್ತೇವೆ ಅಂತೇಳಿ. ಯಾರಿಗೆ ಮಕ್ಕಳಾಗಿಲ್ಲ ಸಂಕಲ್ಪ ಮಾಡ್ಕೋರಿ, ಯಾರಿಗೆ ಮಕ್ಕಳಾಗಿದಾವ ವಿದ್ಯಾಭ್ಯಾಸ ಒಳ್ಳೇದಾಗ್ಲಿ ಅಂತೇಳಿ ಸಂಕಲ್ಪ ಮಾಡ್ಕೋರಿ. ಯಾರಿಗೆ ಆರೋಗ್ಯ ಸರಿ ಇಲ್ಲ ಇವತ್ತು ಉಡಿ ತುಂಬ್ತಾ ಇದಾರೆ ಗುರುಗಳು, ನಮ್ಮ ಉಡಿ ತಣ್ಣಗಿರ್ಲಿ.